ಜ್ಞಾನಾಕಾಂಕ್ಷಿಗಳೇ, ಕಲಿಕಾರ್ಥಿಗಳೇ, ಇದೇ ತಿಂಗಳ 20ರ ಮೇಲೆ 2ನೇ SSLC ವಾರ್ಷಿಕ ಪರೀಕ್ಷೆ ಬರುತ್ತದೆ. ಈಗಾಗಲೇ ವೇಳಾಪಟ್ಟಿ ಬಂದಾಗಿದೆ. ಬಹುತೇಕ ನೀವೆಲ್ಲ ನೋಡಿರ್ತೀರ. ಸಮಾಜ ವಿಜ್ಞಾನ ಕಬ್ಬಿಣದ ಕಡಲೆಯಲ್ಲ. ಯಾರು ಚೆನ್ನಾಗಿ ನಿರಂತರವಾಗಿ ಮನನ ಮಾಡಿಕೊಂಡಿರ್ತಾರೋ ಅವರೆಲ್ಲ ಈಗ ಅಂಕ ತೆಗೆದುಕೊಂಡು ಖುಷಿಯಾಗಿದ್ದಾರೆ. ಆದರೆ ಅನುತ್ತೀರ್ಣರಾದ ನೀವುಗಳು ಭಯಪಡಬೇಡಿ. ನಿಮಗೆ ಇನ್ನೊಂದು ಲಾಭ ಅಂದರೆ ಈಗೇನು ಅಂಕ ತಗೊಂಡಿದ್ರು ಆದರೆ 2 ಅಂಕವನ್ನು ತೆಗೆದುಕೊಳ್ಳಲಿಕ್ಕೆ ಇದೊಂದು ಅವಕಾಶ ಅಂದ್ಕೊಳ್ಳಿ. ಹಾಗಾಗಿ ಅಭ್ಯಾಸದ ಹೊರಗಡೆ ಬಂದು ಮತ್ತೊಂದು ಅಭ್ಯಾಸದ ಕಡೆ ಲಕ್ಷ್ಯ ವಹಿಸಿ. ನಿಮಗಾಗಿ ಒಂದು ಪಾಸಿಂಗ್ ಪ್ಯಾಕೇಜ್. ಭಾರತಕ್ಕೆ ಯುರೋಪಿಯನ್ನರ ಆಗಮನ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲಾ ನಡುವೆ ನಡೆದ ಕದನವೇ ಪ್ಲಾಸಿ ಕದನ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಮೊಘಲರ 2ನೇ ಶಾ ಆಲಂ ನೀಡಿದನು. ಬಂಗಾಳದಲ್ಲಿ ದ್ವಿಪೌರತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ. ಭಾರತ ಯಾವ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು? ಮೆಣಸು, ಏಲಕ್ಕಿ, ಜೀರಿಗೆ, ದಾಲ್ಚಿನ್ನಿ, ಶುಂಠಿ. ಭಾರತ ಮತ್ತು ಯುರೋಪಿನ ಮಧ್ಯೆ ವ್ಯಾಪಾರವು ಯಾವ ಮಾರ್ಗ ಮೂಲಕ ನಡೆಯುತ್ತಿತ್ತು ಎಂದರೆ ಕಾನ್ಸ್ಟ್ಯಾಂಟಿನೋಪಲ್. ಯುರೋಪಿನಲ್ಲಿ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ದ ದೇಶ ಇಟಲಿ. ಏಷ್ಯಾದಲ್ಲಿ ವ್ಯಾಪಾರದ ಏಕಸ್ವಾಮ್ಯ ಹೊಂದಿದ್ದ ನಗರ ಇಟಲಿ. ಏಷ್ಯಾದಲ್ಲಿ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ ದೇಶ ಅರಬ್ಬರು. ಇಟಲಿ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಯಾವ ದೇಶಗಳು ಅಂದರೆ ಸಮುದ್ರ ಮಾರ್ಗ ಹಿಡಿದಲು ನಾವಿಕರಿಗೆ ಪ್ರೋತ್ಸಾಹ ನೀಡಿದವು ಸ್ಪೇನ್ ಮತ್ತು ಪೋರ್ಚುಗಲ್. ಲಿಸ್ಬನ್ನಿಂದ ಹೊರಟು ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ 1498ರಲ್ಲಿ ಬಂದು ತಲುಪಿದ ಸ್ಥಳ ಭಾರತ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದ ಕೇರಳದ ಕಾಪಾಡ್. ಭಾರತದೊಂದಿಗಿನ ಮರು ವ್ಯಾಪಾರ ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಭಾರತಕ್ಕೆ ಬಂದ ಯುರೋಪಿಯನ್ ಕಂಪನಿಗಳು ಎಂದರೆ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು. ಭಾರತಕ್ಕೆ ಬಂದ ಮೊದಲ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರೆಂದರೆ ಪೋರ್ಚುಗೀಸರು. ನೀಲಿ ನೀರಿನ ನೀತಿಯನ್ನು ಜಾರಿಗೊಳಿಸಿದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಹೊಂದಿದ ಮುರಿದ ಯುರೋಪಿಯನ್ನರು ಯಾರಪ್ಪ ಅಂದರೆ ಡಚ್ಚರು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ವರ್ಷ 1602. ಡಚ್ಚರು ಹಾಲೆಂಡ್ ದೇಶದ ನೆದರ್ಲ್ಯಾಂಡಿನವರು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರಾಣಿ ಎಲಿಜಬೆತ್ 1600 ಡಿಸೆಂಬರ್ 31ರಂದು ಸ್ಥಾಪಿಸಿದಳು. ಕಂಪನಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಮತ್ತು ದಾಸ್ತಾನು ಮಳಿಗೆಯನ್ನು ತೆರೆಯಲು ಪರವಾನಗಿ ನೀಡಿದವರು ಮೊಘಲ ಅರಸ ಜಹಾಂಗೀರ್. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನ ರಾಯಭಾರಿಯಾಗಿ ಭಾರತಕ್ಕೆ ಬಂದವನೆಂದರೆ ಥಾಮಸ್ ರೋ ಮೊಘಲ ದೊರೆ ಜಹಾಂಗೀರನಿಂದ ವ್ಯಾಪಾರಕ್ಕೆ ಅನುಮತಿ ಪಡೆದ ಮುಂದೆ ಆಗ್ರಾ, ಬ್ರೋಚ್, ಅಹಮದಾಬಾದ್ಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಿದರು. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆಯನ್ನು ಕಟ್ಟಿದರು. 1648ರಲ್ಲಿ ಬಾಂಬೆಯನ್ನು ಕಂಪನಿಗೆ ವಾರ್ಷಿಕ 10 ಪೌಂಡ್ಗೆ ಬಾಡಿಗೆ ನೀಡಿದವನು ಇಂಗ್ಲೆಂಡಿನ ರಾಜ 2ನೇ ಚಾರ್ಲ್ಸ್. ಬ್ರಿಟಿಷರು 1690ರಲ್ಲಿ ಬಂಗಾಳ ರಾಜ್ಯಪಾಲನಿಂದ ಸುತ್ನತಿ, ಕಲ್ಕತ್ತಾ, ಗೋವಿಂದಪುರಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆ ನಿರ್ಮಿಸಿದರು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆದ ವರ್ಷ 1664. ಫ್ರೆಂಚರು 1668ರಲ್ಲಿ ಪ್ರಥಮ ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿದರು. ಫ್ರೆಂಚರು 1674ರಲ್ಲಿ ವಾಲೆಕೊಂಡಪುರಂನಲ್ಲಿ ಮುಸ್ಲಿಂ ವ್ಯಾಪಾರಿಯಿಂದ ಪಡೆದ ರಾಜಧಾನಿಯನ್ನು ಮಾಡಿಕೊಂಡ ಪಾಂಡಿಚೇರಿ ಮತ್ತು ಪುದುಚೇರಿ. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಫ್ರೆಂಚ್ ಅಧಿಕಾರಿ ಡೂಪ್ಲೆ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯವನ್ನು ಸ್ಥಾಪಿಸಲು ಆಹ್ವಾನಿಸಿ ಇಂಗ್ಲಿಷರೊಂದಿಗೆ ಸಂಘರ್ಷಕ್ಕಿಳಿದಿದ್ದು ಕರ್ನಾಟಕ ಯುದ್ಧಗಳಿಗಾಗಿ
ಕಾರಣವಾಯಿತು. ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದ ರಾಜಕೀಯ ರಂಗದಿಂದ ಏಕೆ ಹಿಂದೆ ಸರಿದರು ಎಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು. 1717ರಲ್ಲಿ ಬಂಗಾಳದಲ್ಲಿ ಕಂಪನಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಲಾಯಿತು. ನೀಡಿದನು ಮೊಘಲ ದೊರೆ ಫಾರೂಕ್ ಶಿಯಾರ. ಸಿರಾಜುದ್ದೌಲನು 1756ರಲ್ಲಿ ಅಲಿವರ್ದಿ ಖಾನನ ಮರಣದ ನಂತರ ಬಂಗಾಳದ ನವಾಬನಾದನು. ಮೊದಲ ಆಂಗ್ಲೋ ಮರಾಠ ಯುದ್ಧ ಬಗ್ಗೆ ಬರೆಯಿರಿ. ಪೇಶ್ವೆ ನಾರಾಯಣ ರಾಯ್ ರಘೋಬನು ಕೊಲೆ ಮಾಡಿದ್ದು. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಮರಾಠ ಒಕ್ಕೂಟಗಳು ನಾರಾಯಣ ರಾಯರ ಮಗ 2ನೇ ಮಾಧವರಾಯನಿಗೆ ಪಟ್ಟಕಟ್ಟಿದವು. ಮರಾಠರ ಮಂದಿನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬನು ಬ್ರಿಟಿಷರ ಬೆಂಬಲ ಪಡೆದುಕೊಂಡನು. ಮರಾಠರ ಯುದ್ಧದಲ್ಲಿ ಸೋಲು ಉಂಟಾಯಿತು. ಮರಾಠ ಒಕ್ಕೂಟಗಳು ಬ್ರಿಟಿಷರೊಂದಿಗೆ ಸಾಲ ಒಪ್ಪಂದ ಮಾಡಿಕೊಂಡರು. ಮೊದಲ ನಂತರ 2ನೇ ಮಾಧವರಾವ್ ಪೇಶ್ವೆಯಾದನು. ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ಈ ಪರೀಕ್ಷಾ ಭಯದಿಂದ ಹೊರಬಂದು ಯಶಸ್ಸನ್ನು ಪಡೆದುಕೊಳ್ಳಿ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.